ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ನೂರಾರು ರಾಜಮನೆತನಗಳಿದ್ವು. ಈ ಪೈಕಿ ಹಲವು ರಾಜಮನೆತನಗಳು ಪ್ರಜೆಗಳ ಹಿತದೃಷ್ಟಿಯಿಂದ ಆಡಳಿತ ನಡೆಸುವ ಮೂಲಕ ಜನಮನ್ನಣೆ ಗಳಿಸಿದ್ವು. ಇನ್ನೂ ಕೆಲವು ರಾಜ ಮಹಾರಾಜರು ತಮ್ಮ ವಿಲಾಸಿ ಜೀವನ ಶೈಲಿಯ ಮೂಲಕ ಗಮನ ಸೆಳೆದಿದ್ರು. ನಾವಿಂದು ಅಂಥದ್ದೇ ಮಹಾರಾಜರ ಪರಿಚಯ ಮಾಡಿಕೊಡಲು ಹೊರಟಿದ್ದೇವೆ. ಈತನಿಗೆ 10 ರಾಣಿಯರು, ಜೊತೆಗೆ 350 ಉಪಪತ್ನಿಯರು. ಇಷ್ಟಿದ್ರೂ ಈತ ಕ್ರಿಕೆಟ್ ಮೈದಾನವನ್ನ ನಿರ್ಮಿಸಿದ್ದ. ಇದೆಲ್ಲ ಅಚ್ಚರಿ ಅನಿಸಿದ್ರೂ ಸತ್ಯ ಅನ್ನೋದ್ರಲ್ಲಿ 2 ಮಾತಿಲ್ಲ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ವೀಕ್ಷಕರೇ, ನಮ್ಮ ರಾಜ ಮಹಾರಾಜರು ಹೇಗೆ ಆಡಳಿತ ಮಾಡ್ತಾ ಇದ್ರು ಅಲ್ವಾ? ಪ್ರಜೆಗಳೇ ಮಕ್ಕಳು, ಅವರ ಹಿತವೇ ಸುಖ ಅಂದ್ಕೊಂಡಿದ್ರು. ತಮ್ಮ ಆಸ್ತಿಗಳನ್ನ ಮಾರಿ ರಾಜ್ಯದ ಹಿತ ಕಾಪಾಡಿದವರು ಇದ್ದಾರೆ. ಇಂಥವರ ನಡುವೆ ಅತ್ಯಂತ ವಿಲಾಸಿ ಭೋಗಗಳನ್ನೇ ಜೀವನ ಅಂದ್ಕೊಂಡು ಪ್ರಜೆಗಳನ್ನ ಕಡೆಗಣಿಸಿ ಅವರಿಂದ ಅಸಮಾಧಾನಕ್ಕೆ ಒಳಗಾದವರು ಇದ್ದಾರೆ. ಅಂಥವರಲ್ಲಿ ಒಬ್ಬ ರಾಜನ ಬಗ್ಗೆ ನಾವಿವತ್ತು ಮಾತನಾಡೋಣ. ಆ ರಾಜ ದೇಶಕ್ಕೆ ಇನ್ನೇನು ಸ್ವತಂತ್ರ ಬರುತ್ತೆ ಅನ್ನೋ ವರ್ಷಗಳಲ್ಲಿ ರಾಜನಾಗಿದ್ದ. ಯಾವಾಗಲೂ ರಾಣಿಯರ ಜೊತೆಗೆ ಕಾಲ ಕಳೆಯೋದು, ಬರೀ ಸುತ್ತೋದು, ಆಡೋದು, ಕೇವಲ ಶೋಕಿ ಮಾಡೋದು, ಇವುಗಳಲ್ಲೇ ಆ ಮಹಾರಾಜ ಮುಳುಗಿ ಹೋಗಿದ್ದ. ಅಷ್ಟೇ ಅಲ್ಲ, ಈತನಿಗೆ ಇದ್ದಿದ್ದು ಭಯಾನಕ ಹಸಿವು. ಅದು ಕೇವಲ ಹೊಟ್ಟೆ ಹಸಿವಾಗಿದ್ರೆ ಪರವಾಗಿಲ್ಲ ಅನಿಸಬಹುದಿತ್ತು. ಆದರೆ ಈ ರಾಜನಿಗೆ ಇದ್ದಿದ್ದು ಪ್ರತಿಯೊಂದರಲ್ಲೂ ಹೆಚ್ಚಿನ ಹಸಿವು. ಈತನಿಗೆ 10 ಮಂದಿ ಪಟ್ಟದ ರಾಣಿಯರು, ಜೊತೆಗೆ 350ಕ್ಕೂ ಹೆಚ್ಚು ಮಂದಿ ಉಪಪತ್ನಿಯರೂ ಇದ್ರು. ಇಂಥ ವಿಲಕ್ಷಣ ರಾಜ ಮತ್ಯಾರೂ ಅಲ್ಲ ಅನ್ಬಹುದೇನು. ಆತ ಪಂಜಾಬ್ನ ಪಟಿಯಾಲಾದ ರಾಜ ಭೂಪೇಂದ್ರ ಸಿಂಗ್. ಭೂಪೇಂದ್ರ ಸಿಂಗ್ ಭಾರತ ಇತಿಹಾಸದ ಪುಟಗಳಲ್ಲಿ ಇರೋ ಅದೆಷ್ಟೋ ವಿಲಾಸಿ ಮತ್ತು ವಿಲಕ್ಷಣ ರಾಜರಲ್ಲಿ ಈತನು ಒಬ್ಬ. ಈತನ ಹುಚ್ಚುತನ ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಭೂಪೇಂದ್ರ ಸಿಂಗ್ ಓಡಾಡೋದು ಅಂದರೆ ಅದೇನಿಷ್ಟವೋ ಏನೋ. ಪ್ರಜೆಗೆ ಕಷ್ಟ ಏನಿದೆ ಎತ್ತಿದೆ ಅಂತ ನೋಡೋ ವ್ಯವಧಾನವೇ ಈತನಿಗೆ ಇರಲಿಲ್ಲ. ಈತ ಎಂಥ ವೈಭೋಗವನ್ನ ಇಷ್ಟಪಡ್ತಾ ಇದ್ದ ಅಂದರೆ, ಆಗಿನ ರಾಜ ಮಹಾರಾಜರು ತಮ್ಮ ಓಡಾಟಕ್ಕೆ ಕುದುರೆ ಗಾಡಿಗಳನ್ನು ಇಲ್ಲೋ 2-3 ಕಾರುಗಳನ್ನು ಹೊಂದಿದ್ರೆ, ಈತ ಮಾತ್ರ 44 ಕಾರುಗಳನ್ನ ಇಟ್ಕೊಂಡಿದ್ದ. ಅವುಗಳು ಸಾಮಾನ್ಯ ಕಾರುಗಳಲ್ಲ, ಎಲ್ಲವೂ ರೋಲ್ಸ್ ರಾಯ್ ಕಾರುಗಳು. ಅಂದಿನ ಕಾಲಕ್ಕೆ ರಾಜ ಭೂಪೇಂದ್ರ ಸಿಂಗ್ ಇಷ್ಟೊಂದು ಕಾರುಗಳನ್ನು ಖರೀದಿ ಮಾಡಿಕೊಂಡು ಶೋಕಿ ಮಾಡ್ತಿದ್ದ. ಇನ್ನೂ ಒಂದು ವಿಚಾರ ಅಂದರೆ, ನೀವು ನಿಜವಾಗ್ಲೂ ಅದನ್ನು ಕೇಳಿದರೆ ಶಾಕ್ ಆಗಬಹುದು. ಅದೇನು ಅಂದರೆ, ಆ ಕಾಲದಲ್ಲಿ ರಾಜರು ಸಹ ವಿಮಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಹಿಂದು ಮುಂದೆ ನೋಡ್ತಿದ್ರು. ಆದರೆ ಈ ಪುಣ್ಯಾತ್ಮ ಅಂದೇ ಸ್ವಂತ ವಿಮಾನ ಖರೀದಿ ಮಾಡಿದ್ದ. ಭಾರತದಲ್ಲಿ ಸ್ವಂತಕ್ಕೆ ವಿಮಾನ ಖರೀದಿ ಮಾಡಿದವರು ಯಾರಾದರೂ ಇದ್ರೆ ಅದು ಈ ಭೂಪೇಂದ್ರ ಸಿಂಗ್ ಮಹಾರಾಜ್. ಹೌದು, ಒಂದು ವಿಮಾನ ಖರೀದಿ ಮಾಡೋದು ಅಂದರೆ ಅದು ಸುಲಭದ ಮಾತಲ್ಲ. ಆದರೂ ಒಂದು ವಿಮಾನ ಖರೀದಿ ಮಾಡಿ ಕೇವಲ ಭಾರತೀಯರನ್ನಷ್ಟೇ ಅಲ್ಲ, ಬ್ರಿಟಿಷ್ ಸಾಮ್ರಾಜ್ಯವನ್ನೇ ದಂಗು ಬಿಡಿಸಿಬಿಟ್ಟಿದ್ದ. ಇದೂ ಹೋಗಲಿ ಅಂದರೆ, ಈತನಿಗಿದ್ದ ಮದುವೆ ಹೆಣ್ಣು ಬಾಕತನ ನಿಜಕ್ಕೂ ವಿಲಕ್ಷಣವಾಗಿತ್ತು. ಈತ ಪಟ್ಟಕ್ಕೆ ಬಂದಿದ್ದು 1891ರಲ್ಲಿ. ಆಗಿನ್ನೂ ಭೂಪೇಂದ್ರ ಸಿಂಗ್ ಕೇವಲ 9 ವರ್ಷ ಮಾತ್ರ. ಸಿಖ್ನ ಜಾಟ್ ರಾಜವಂಶದಿಂದ ಬಂದವನು. ವಿಲಾಸಿ ಜೀವನ ಅನ್ನೋದು ಮೈಗೂಡಿಸ್ಕೊಂಡಿದ್ದ ರಾಜ ಸಣ್ಣ ವಯಸ್ಸಿನಿಂದಲೇ ಯಾರಿಗೂ ಇಲ್ಲದ ಗುಣಗಳನ್ನು ಮೈಗೂಡಿಸ್ಕೊಂಡು ಬೆಳೆಯೋಕ್ಕೆ ಶುರುವಾದ. ರಾಜ ಅಂದ ಮೇಲೆ ಹಲವಾರು ಮದುವೆಗಳನ್ನು ಆಗೋದು ಕಾಮನ್. ಅದೇ ರೀತಿ ಈತ 8 ಮದುವೆಯನ್ನ ಆದ. ಆದರೆ ಅಷ್ಟಕ್ಕೆ ಸುಮ್ಮನಾಗಿ ಬಿಟ್ಟ ಅಂದರೆ ಇಲ್ಲವೇ ಇಲ್ಲ. ಮೇಲಿಂದ ಮೇಲೆ ಮದುವೆ ಮಾಡ್ಕೊಳ್ಳೋಕ್ಕೂ ಶುರು ಮಾಡ್ದ. ಹೀಗೆ ಸುಮಾರು 350ಕ್ಕೂ ಹೆಚ್ಚು ಮದುವೆ ಆಗ್ಬಿಟ್ಟ. ಇಷ್ಟೊಂದು ಮದುವೆ ಆದ ಈತನಿಗೆ ಮಕ್ಕಳು ಎಷ್ಟಿದ್ರು ಅಂದ್ರ 88 ಮಂದಿ. ಈ ಮಕ್ಕಳ ಹೆಸರುಗಳನ್ನ ಆ ಬೃಹಸ್ಪತಿ ಅದು ಹೇಗೆ ನೆನ್ಪಿಟ್ಕೊಳ್ತಿದ್ನೋ ಏನೋ ದೇವರಿಗೆ ಗೊತ್ತು. ಈತನ ವೀಕ್ನೆಸ್ ಅಂದರೆ
ಈತ ತುಂಬಾ ಹೆಣ್ಣುಬಾಕ ಅನ್ನೋದು. ಇನ್ನು ಈ ರಾಜ ಸೌಂದರ್ಯಕ್ಕೆ ಅದೆಷ್ಟು ತಲೆ ಕೆಡಿಸ್ಕೊಂಡಿದ್ದ ಅಂದರೆ ರಾಣಿಯರು ಹಾಗೂ ಉಪಪತ್ನಿಯರು ಸದಾ ಚೆನ್ನಾಗಿ ಕಾಣಬೇಕು ಅನ್ನೋದು ಈತನ ಮನದ ಇಂಗಿತವಾಗಿತ್ತು. ಇದರಿಂದಲೇ ಈತ ಮೇಕಪ್ ಮಾಡೋರನ್ನ ಲಂಡನ್ನಿಂದ ಕರೆಸಿ ಅರಮನೆಯಲ್ಲೇ ಇರಿಸ್ಕೊಂಡಿದ್ದ. ಅದೇ ರೀತಿ ಭೂಪೇಂದ್ರ ಸಿಂಗ್ ತನ್ನ ಶೃಂಗಾರಮಯ ಕ್ಷಣಗಳನ್ನು ಕಳೆಯಲು ವಿನೂತನವಾದ ಅರಮನೆಯನ್ನ ಕಟ್ಟಿಸಿಕೊಂಡಿದ್ದ. ಅದರ ಹೆಸರು ಲೀಲಾ ಭವನ. ಹೆಸರಿಗೆ ತಕ್ಕಂತೆ ಇಲ್ಲಿ ಭೂಪೇಂದ್ರ ಸಿಂಗ್ನ ಭಯಾನಕ ಲೀಲೆಗಳು ನಡೀತಾ ಇದ್ವು. ಇದು ಹೇಗಪ್ಪ ಇತ್ತು ಅಂದರೆ ಈ ಭವನವನ್ನು ಅತ್ಯಾಧುನಿಕ ಶೈಲಿಯಲ್ಲಿ ನಿರ್ಮಿಸಲಾಗಿತ್ತು. ಈ ಭವನ ಪ್ರವೇಶಿಸುವ ಮುನ್ನ ಅತಿಥಿಗಳು ಬೆತ್ತಲೆಯಾಗಿ ಪ್ರವೇಶಿಸಬೇಕಿತ್ತು ಹಾಗೂ ಅದ್ದೂರಿ ಈಜುಕೊಳದಲ್ಲಿ ಮೋಜು ಮಸ್ತಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದ. ಈತನ ಈ ಲೀಲಾಭವನದಲ್ಲಿ ಇವತ್ತು ರಾತ್ರಿ ಯಾರ ಜೊತೆ ಇರ್ತಾನೆ ಅನ್ನೋದು ಉಳಿದ ರಾಣಿಯರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇದಕ್ಕಾಗಿ ಕೊಠಡಿಗಳನ್ನ ಹೇಗೆ ನಿರ್ಮಾಣ ಮಾಡಿಕೊಂಡಿದ್ದ ಅಂದರೆ ಒಂದು ಕೊಠಡಿಯ ಬಾಗಿಲಿಗೆ ವಿರುದ್ಧ ದಿಕ್ಕಿನಲ್ಲಿ ಇನ್ನೊಂದು ಕೊಠಡಿಯ ಬಾಗಿಲು ಇರ್ತಾ ಇತ್ತು. ತನ್ನನ್ನ ರಕ್ಷಣೆ ಮಾಡ್ತಾ ಇದ್ದ ಸೈನಿಕರಿಗೆ ಬಿಟ್ಟು ಮತ್ಯಾರಿಗೂ ಭೂಪೇಂದ್ರ ಸಿಂಗ್ ಯಾವ ರಾಣಿಯ ಜೊತೆಗಿದ್ದ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟೊಂದು ಗುಟ್ಟನ್ನ ಪಾಲಿಸ್ತಾ ಇದ್ದ. ಇಷ್ಟೆಲ್ಲ ಇದ್ರೂ ಒಬ್ಬ ರಾಣಿಯ ಮೇಲೆ ತುಂಬಾ ಪ್ರೀತಿ. ಆಕೆಯನ್ನ ಮಾತ್ರ ಕರ್ಕೊಂಡು ವಿದೇಶಿಗಳನ್ನ ಸುತ್ಕೊಂಡು ಬರ್ತಾ ಇದ್ದ. ಇಂಥ ರಾಜ ಮತ್ತೊಂದು ವಿಚಾರಕ್ಕೆ ಪ್ರಸಿದ್ಧನಾಗಿದ್ದ. ಯಾವ ವಿಚಾರದಲ್ಲಿ ಅಂದ್ರ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋ ವಿಚಾರದಲ್ಲಿ. ಈತ ತನ್ನ ರಾಣಿಯರು ಯಾರಾದ್ರೂ ಚೆನ್ನಾಗಿ ಕಾಣಲಿಲ್ಲ ಅನ್ಸಿದ್ರೆ ಆತನಿಗೆ ಹೇಗೆ ನೋಡಿದ್ರೆ ಇಷ್ಟವಾಗುತ್ತೋ ಆ ರೀತಿ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸ್ತಿದ್ದ. ಇದಕ್ಕಾಗಿ ಫ್ರಾನ್ಸ್ನಿಂದ ತಜ್ಞರನ್ನ ಕರೆಸ್ಕೊಳ್ತಿದ್ದ. ತನಗೆ ಹೇಗ್ ಬೇಕೋ ರಾಣಿಯರ ಸೌಂದರ್ಯವನ್ನ ತಿದ್ದಿ ತೀಡಿಸ್ತಿದ್ದ. ಇಂಥ ವಿಲಕ್ಷಣ ರಾಜ ಭಾರತದಲ್ಲಿ ಎಲ್ಲೂ ಇರಲಿಲ್ವೇನೋ. ಇನ್ನು ಈತ ಮದ್ಯಪ್ರಿಯನಾಗಿದ್ದ. ವೈನ್ ಹೆಚ್ಚಾಗಿ ಕುಡಿಯೋರಾಗಿದ್ರೆ ಪಟಿಯಾಲ ಪೆಗ್ ಅನ್ನೋದ್ರ ಬಗ್ಗೆ ಗೊತ್ತಿರಬಹುದು. ಈ ಹೆಸರು ಬಂದಿದ್ದು ಇದೇ ರಾಜನಿಂದ. ಮಾನಿನಿಯರ ಸಂಘ ಅಷ್ಟೊಂದು ಇತ್ತು ಅಂದಮೇಲೆ ಮದಿರೆಯ ಮೇಲೂ ಪ್ರೀತಿ ಇರಬೇಕಲ್ವ. ಈತ ಎಣ್ಣೆ ಪ್ರಿಯನೂ ಆಗಿದ್ದ. ಈತ ಅಂದು ವೈನ್ ಅಳತೆ ಮಾಡಿಕೊಂಡು ಕುಡಿತಾ ಇದ್ನಲ್ಲ, ಆ ಅಳತೆಯೇ ಪಟಿಯಾಲ ಪೆಗ್ ಅಂತ ಆಗೋಯ್ತು. ಅದೇ ರೀತಿ ತಿನ್ನೋದ್ರಲ್ಲೂ ಭೂಪೇಂದ್ರ ಸಿಂಗ್ ಕಡಿಮೆ ಇರಲಿಲ್ಲ. ಬೆಳಗ್ಗೆ ಚಹಾ ಕುಡಿಯೋ ಸಮಯಕ್ಕೆ ಇಡೀ ಒಂದು ಕೋಳಿಯನ್ನೇ ತಿಂದು ಮುಗಿಸ್ಬಿಡ್ತಿದ್ದ. ಈ ವಿಚಾರಗಳನ್ನ ಲ್ಯಾರಿ ಕಾನ್ಸನ್ ಮತ್ತು ಡಾಮಿನಿಕ್ ಲ್ಯಾಪಿಯರ್ ಅನ್ನೋ ಲೇಖಕರು ದಿ ಫ್ರೀಡಮ್ ಆಫ್ ಮಿಡ್ ನೈಟ್ ಅನ್ನೋ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟೊಂದು ಶೋಕಿ ಮಾಡ್ತಿದ್ದ ರಾಜ ಭೂಪೇಂದ್ರ ಸಿಂಗ್ಗೆ ಕ್ರಿಕೆಟ್ ಅಂದ್ರೆ ಮಹಾ ಹುಚ್ಚು. ಭಾರತದ ಮೊದಲ ಇಂಗ್ಲೆಂಡ್ ಪ್ರವಾಸ ಕೈಗೊಂಡ ಅಖಿಲ ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿ ಭೂಪೇಂದ್ರ ಸಿಂಗ್ ಕಾರ್ಯನಿರ್ವಹಿಸಿದ್ದ. ಈ ತಂಡದಲ್ಲಿ ಪಾರ್ಸಿಗಳು, ಹಿಂದೂಗಳು ಮತ್ತು ಮುಸ್ಲಿಮರಿದ್ದರು. ಈ ತಂಡ 1911ರ ಬೇಸಿಗೆಯಲ್ಲಿ ಪ್ರವಾಸ ಕೈಗೊಂಡು ಆಡಿದ 23 ಪಂದ್ಯಗಳಲ್ಲಿ 6 ಪಂದ್ಯಗಳಲ್ಲಿ ಜಯಗಳಿಸಿತ್ತು. ಈ ಅವಧಿಯಲ್ಲಿ ಭಾರತದ 2 ಅತ್ಯುತ್ತಮ ಕ್ರಿಕೆಟ್ ಮತ್ತು ಪೋಲೋ ತಂಡಗಳಾದ ಪಟಿಯಾಲ 6 ಮತ್ತು ಪಟಿಯಾಲ ಟೈಗರ್ಸ್ ಇದ್ದವು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕ್ರೀಡೆಯ ಮೇಲಿನ ಪ್ರೀತಿ ಮತ್ತು ಉತ್ಸಾಹವನ್ನ ವ್ಯಕ್ತಪಡಿಸುವ ದ್ಯೂತಕವಾಗಿ ವಿಶ್ವದ ಅತಿ ಎತ್ತರದ ಚೈಲ್ಡ್ ಕ್ರಿಕೆಟ್ ಮೈದಾನವನ್ನು ಸಹ ನಿರ್ಮಿಸಿದ್ದ. ಮತ್ತೊಂದು ವಿಚಾರ ಅಂದ್ರೆ ಅವತ್ತಿನ ದಿನದಲ್ಲಿ ಹಿಟ್ಲರ್ನ ಸುದ್ದಿ ಹೆಚ್ಚು ಸದ್ದು ಮಾಡ್ತಿತ್ತು. ಆತನ ಸರ್ವಾಧಿಕಾರ, ಆತನ ದುರುಳತನ ವಿಶ್ವದೆಲ್ಲೆಡೆ ಕೇಳಿ ಬರ್ತಿತ್ತು. ಅಂಥವನ ಜೊತೆ ಈ ಮಹಾರಾಜ ನೇರ ಸಂಪರ್ಕ ಹೊಂದಿದ್ದ. ಕೆಲ ಬಾರಿ ಆತನನ್ನ ಭೇಟಿಯಾಗಿದ್ದ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಇವೆ. ಇನ್ನು ಭಾರತದಲ್ಲಿ ಬ್ರಿಟಿಷರು ದಬ್ಬಾಳಿಕೆ ಮಾಡ್ತಾ ಇದ್ರು, ಒಮ್ಮೆ ಅವರ ಪರವಾಗಿಯೇ ನಿಂತು ಬೆಂಬಲಿಸಿದ್ದ. ಅದು ಹೇಗೆ ಅಂದ್ರೆ ಅದು ಮೊದಲ ವಿಶ್ವ ಮಹಾ ಸಮರ ನಡೀತಾ ಇದ್ದ ಸಮಯ. ಆಗ ಈತ ಬ್ರಿಟಿಷರ ಪರ ಯುದ್ಧ ಮಾಡಲು ತನ್ನ 28,000 ಸೈನಿಕರನ್ನ ಕಳಿಸಿಕೊಟ್ಟಿದ್ದ. ಈ ಮೂಲಕ ಭೂಪೇಂದರ್ ಬ್ರಿಟಿಷರಿಗೂ ತೀರಾ ಹತ್ತಿರವಾಗಿದ್ದ. ಇನ್ನೂ ಒಂದು ವಿಚಾರ ಅಂದ್ರೆ ಭೂಪೇಂದರ್ ಬಳಿ ಒಂದು ನೆಕ್ಲೆಸ್ ಇತ್ತು. ಇದರ ಬೆಲೆ ಸುಮಾರು 25 ಮಿಲಿಯನ್. ಇದು ನಿಗೂಢವಾಗಿ ಕಾಣೆಯಾಯಿತು.
ಬಳಿಕ 1980ರಲ್ಲಿ ಲಂಡನ್ನಲ್ಲಿ ಪತ್ತೆಯಾಗಿತ್ತು. ಇನ್ನು ಪೋಲೋ ಆಡೋದು ಅಂದ್ರೆ ಈ ರಾಜನಿಗೆ ಎಲ್ಲಿಲ್ಲದ ಪ್ರೀತಿ. ಪೋಲೋ ಆಡ್ಲಿಕ್ಕೆ ಅಂತಾನೆ ಸುಮಾರು 300 ಬಲಿಷ್ಠ ಕುದುರೆಗಳನ್ನ ಈತ ಸಾಕಿಕೊಂಡಿದ್ದ. ಕಾಡಿನಲ್ಲಿ ಬೇಟೆ ಆಡೋದು ಈತನ ಮತ್ತೊಂದು ಖಯಾಲಿ. ಇದಕ್ಕಾಗಿ ದೊಡ್ಡ ತಂಡವನ್ನೇ ಕಟ್ಟಿಕೊಂಡಿದ್ದ. ಒಮ್ಮೆ ಪ್ರಾಣಿ ಬೇಟೆಗೆ ಹೋದ್ರೆ ಮುಗೀತು, ಯಾವುದಾದ್ರೂ ಒಂದು ಪ್ರಾಣಿ ಹೊಡ್ಕೊಂಡು ಬಂದೇ ಬರ್ತಿದ್ದ. ಹೀಗೆ ಭೂಪೇಂದರ್ ಸಿಂಗ್ ತಮ್ಮ ಶೃಂಗಾರ ಹಾಗೂ ಪ್ರಣಯ ಚೇಷ್ಟೆಗೆ ಹೆಚ್ಚು ಸುದ್ದಿಯಲ್ಲಿ ಇರ್ತಿದ್ದ. ಆತನಂದು ಪ್ರೇಯಸಿಗಳ ಜೊತೆ ಮಲಗುವುದು, ಬ್ರ್ಯಾಂಡ್ ಕುಡಿಯುವುದು, ಇಸ್ಪೀಟೆಲೆ ಆಡುವುದು ಹಾಗೂ ಬಿಡುವಿನ ಸಮಯದಲ್ಲಿ ಶಿಕಾರಿ ಮಾಡೋದಷ್ಟೇ ಈತನ ಹವ್ಯಾಸವಾಗಿತ್ತು. ಜೊತೆಗೆ ಭವ್ಯವಾದ ಪಾರ್ಟಿಗಳನ್ನು ಆಯೋಜಿಸುವುದು ಈತನ ಫ್ಯಾಷನ್ಗಳಲ್ಲಿ ಒಂದಾಗಿತ್ತು. ಮಹಾರಾಜ ಭೂಪೇಂದರ್ ಸಿಂಗ್ ಮೊಮ್ಮಗ ನಟವರ್ ಸಿಂಗ್ ನಂತರ 1988ರಲ್ಲಿ ದಿ ಮ್ಯಾಗ್ನಿಫಿಸೆಂಟ್ ಮಹಾರಾಜ ಅನ್ನೋ ಪುಸ್ತಕ ಬರೀತಾರೆ. ಅದರಲ್ಲಿ ರಾಜ ಭೂಪೇಂದರ್ ಸಿಂಗ್ ಅಪಾರ ಪ್ರಮಾಣದ ಪುಸ್ತಕಗಳು, ಕಾರುಗಳು, ಕಾರ್ಪೆಟ್ಗಳು, ಬಟ್ಟೆಗಳು, ನಾಯಿಗಳು, ಕುದುರೆಗಳು, ಆಭರಣಗಳು, ಹಸ್ತಪ್ರತಿಗಳು, ಪದಕಗಳು, ವರ್ಣಚಿತ್ರಗಳು, ಕೈಗಡಿಯಾರಗಳನ್ನು ಹೊಂದಿದ್ರು ಅಂತ ಬರೀತಾರೆ. ಇಷ್ಟೆಲ್ಲ ಶೋಕಿಲಾಲ ಆಗಿದ್ದ ಮಹಾರಾಜನ ಮತ್ತೊಂದು ವೀಕ್ನೆಸ್ ಅಂದರೆ ತನಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೆದರಿ ಹೋಗ್ತಿದ್ದ. ಸ್ವಲ್ಪ ಆರೋಗ್ಯ ಹದಗೆಟ್ರೂ ತನಗೆ ಯಾರೋ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಅಂತ ಹೆದರ್ತಾ ಇದ್ದಂತೆ. ಏನೇ ಆದರೂ ಜೀವನದ ಉದ್ದ ವಿಲಾಸಿ ಜೀವನವನ್ನೇ ನಡೆಸ್ತಾ ಬಂದ ಭೂಪೇಂದ್ರ ಸಿಂಗ್ ತನ್ನ 46ನೇ ವಯಸ್ಸಿನಲ್ಲಿ ನಿಧನನಾದ. ಇವಿಷ್ಟು ಭೂಪೇಂದ್ರ ಸಿಂಗ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.